ಜೀವ ಹೆಂಗದಾನ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೀವ ಹೆಂಗದಾನ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟ ನೇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಇದು ಒಂದು ಶ್ಲೋಕ. ಇದರಲ್ಲಿ 3 ಮಾತನ್ನು ಹೇಳಿದ್ದಾರೆ. ಮಮೈವಾಂಶಃ, ಈ ಜೀವ ನಂದೇ ಒಂದು ಅಂಶ, ಪರಮಾತ್ಮನ ಅಂಶ ನಾವೆಲ್ಲರೂ, ಪರಮಾತ್ಮನಿಗಿಂತ ಭಿನ್ನ ಇಲ್ಲ. ಇದು ಮೊದಲನೇದು. ಎರಡನೇದು ಸನಾತನಃ, ಈತ ಸದಾ ಇರುವಂಥವ, ಈ ಜೀವನಿಗೆ ಸಾವೇ ಇಲ್ಲ. ಆನಂತರ 3ನೇದು ಪ್ರಕೃತಿ ಸ್ಥಾನಿ ಕರ್ಷತಿ. ಇದೇನು ಪ್ರಕೃತಿ ಅದಲ್ಲ, ಶರೀರನು ಪ್ರಕೃತಿ ಅದಲ್ಲ, ಇಂದ್ರಿಯಗಳಿಂದ ಕೂಡಿರುವಂಥ ಈ ಶರೀರ ಅದಲ್ಲ, ಇದನ್ನು ಈತ ಬಳಸುವಂಥವ. ಪ್ರಕೃತಿಗೆ ಜ್ಞಾನ ಇಲ್ಲ. ಈ ಪ್ರಕೃತಿಯನ್ನು ಬಳಸುವ ಯಾರು ಅಂತಂದರೆ ಜೀವ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷಷ್ಟ ನೇಂದ್ರಿಯಾಣಿ, ಮನಸ್ಸು ಮತ್ತು 6 ಇಂದ್ರಿಯಗಳು, ಮನಸ್ಸನ್ನು ಕೂಡಿ 6 ಇಂದ್ರಿಯಗಳು, ಇದೇನೊಂದು ಪ್ರಕೃತಿ ಅದ, ಈ ಪ್ರಕೃತಿಯನ್ನು ಬಳಸುವವ. ಇವು 3 ನಾವು ಇಟ್ಕೊಳ್ಬೇಕು. ನಾವು ಈ ಶರೀರ ನಮ್ಮ ಶರೀರದ ಮಾತು ನಾವು ಕೇಳೋದಿಲ್ಲ, ನಮ್ಮ ಮಾತು ಶರೀರ ಕೇಳ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಇಚ್ಛಾಮರಣಿನೇ. ನಾವು ಹಿಂದಕ್ಕೆ ಕೇಳ್ತಿದ್ದೀವಲ್ಲ, ಭೀಷ್ಮನಿಗೆ ಒಬ್ಬನಿಗೆ ಇಚ್ಛಾಮರಣಿ ಆಗುವ ಲಕ್ಷಣ ಇತ್ತು, ಶಕ್ತಿ ಇತ್ತು ಅಂತ ಕೇಳ್ತೀವಲ್ಲ. ಇಚ್ಛಾಮರಣಿ ಅಂದರೆ ಏನು? ನಾವು ಯಾವಾಗ ದೇಹ ಬಿಡಬೇಕಂತ ಮಾಡ್ತೀವಿ ಆವಾಗ ದೇಹ ಬಿಡೋದು. ಹಾಗೆ ನಾವು ಎಲ್ಲರೂ ಪ್ರತಿಯೊಬ್ಬರೂ, ಪ್ರತಿಯೊಂದು ಜೀವಿಯೂ ಇಚ್ಛಾಮರಣಿನೇ ಅದ. ಮತ್ತು ಯಾಕೆ ಅವರು ಬೇಗ ಸಾಯ್ತಾರ? ಯಾಕೆ ಬೇಗ ಸಾಯ್ತಾರಂದರೆ, ಯಾವಾಗ ಅವರಿಗೆ ಈ ಶರೀರವನ್ನು ನಡೆಸೋದು ಆಗುವುದಿಲ್ಲ ಅಂತ ಅನ್ನಿಸ್ತದ, ಆವಾಗ ಆ ಶರೀರದಿಂದ ದೇಹ ಹೋಗಿಬಿಡ್ತದೆ, ಜೀವ ಹೋಗ್ತದೆ. ಅದು ಜೀವ ಈ ಕೈ ಹೋದರೂ ಶರೀರದೊಳಗಿರ್ತದೆ, ಕಾಲು ಹೋದರೂ ಶರೀರದೊಳಗಿರ್ತದೆ, ಹೃದಯಕ್ಕೇನಾದರೂ ಮತ್ತು ಹೃದಯವನ್ನು ಕೂಡಿಸೋ ತನಕ ಇರ್ತದೆ, ಮೆದುಳಿನಿಗೆ ಏನಾದರೂ ಶರೀರದೊಳಗಿರ್ತದೆ. ಎಲ್ಲಿವರೆಗೆ ಇರ್ತೈತಿ ಅಂದ್ರೆ, ಆ ಜೀವಕ್ಕೆ ಎಲ್ಲಿವರೆಗೆ ನಾನು ಈ ಶರೀರದೊಳಗೆ ಇರಬಲ್ಲೆ ಅಂತ ಅನ್ನಿಸ್ತದ ಅಲ್ಲಿ ತನಕ ಇರ್ತದೆ. ಆದರೆ ಯಾವಾಗ ಈ ಶರೀರ ಎಲ್ಲ ಪೂರ್ತಿ ಅಸ್ಥಿರ ಆಗೈತಿ, ಇದನ್ನು ನನಗೆ ಬಳಸಿಕೊಳ್ಳಿಕ್ಕಿನ ಆಗುವುದಿಲ್ಲ ಅಂತ ಯಾವಾಗ ಜೀವಕ್ಕೆ ಅನ್ನಿಸ್ತದ, ಆವಾಗ ಆ ಜೀವ ದೇಹವನ್ನು ಬಿಟ್ಟು ಹೋಗ್ತದೆ. ಆದ್ದರಿಂದ ಪ್ರತಿಯೊಂದು ಜೀವಿಯೂ ಇಚ್ಛಾಮರಣಿನೇ. ಅದಕ್ಕೆ ನಾವೆಲ್ಲರೂ ಇರೋದು, ಅನಾನುಕೂಲತೆಗಳು ಎಷ್ಟಿಲ್ಲ ಎಲ್ಲರಿಗೂ. ಎಲ್ಲ ಅನಾನುಕೂಲತೆಯಲ್ಲೂ ಕಾಲಿಲ್ದವ್ರದಾರ, ಕೈ ಇಲ್ದವ್ರದಾರ, 2 ಕಿಡ್ನಿ ಬದಲಾಗಿ 1 ಕಿಡ್ನಿ ಇದ್ದವ್ರದಾರ, 2 ಕಿಡ್ನಿ ಹೋಗಿ ಡಯಾಲಿಸಿಸ್ ಮಾಡ್ಕೊಳ್ಳೋರು ಅದಾರ, ಹಾರ್ಟ್ ಹೋಗಿ ಮತ್ತು ಅದನ್ನೊಂದು ಏನರ ಕೂಡಿಸ್ಕೊಂಡು ಇರೋರು ಅದಾರ, 6 ತಿಂಗಳು ವರ್ಷಗಟ್ಟಲೆ ಕೋಮಾದಾಗಿರೋರು ಅದಾರ, ಮೆದುಳೇ ಇಲ್ಲ ಅವರಿಗೆ, ಊಟನೇ ಮಾಡೋದಿಲ್ಲ 6 ತಿಂಗಳು ವರ್ಷ ತನಕ ಬರೀ ಚಮಚೆಲೆ ಹಾಕಬೇಕು, ಅಷ್ಟ್ರ ಮೇಲೆ ಅದಾರ. ಜೀವ ಹೇಗದ? ಅದು ಜೀವ ಈ ಶರೀರದ ಮಾಲಕದ, ಅದು ಬಳಸಿಕೊಳ್ಳುವುದದ. ಅದಕ್ಕೆ ಇಂಥದ ಒಂದು ಶರೀರ, ಇಷ್ಟ ದೊಡ್ಡ ಶರೀರ ಬೇಕಂತಿಲ್ಲ. ಈಗ ಸಣ್ಣದಾದಂಥ ಇರ್ವಿ ಒಳಗೂ ಜೀವದ, ಇರ್ವಿ ಒಳಗೂ ಜೀವದ, ಆನೆ ಒಳಗೂ ಜೀವದ. ಆನೆ ಬಹಳ ದೊಡ್ಡದದ, ಇರ್ವಿ ಬಹಳ ಸಣ್ಣದು. ಈಗ ನಾವು ಯೋಚನೆ ಮಾಡೋಣ, ಇರ್ವಿ ಒಳಗಿರುವಂಥ ಜೀವಿ ಸಣ್ಣದದ ಏನು? ಆನೆ ಒಳಗಿರುವಂಥ ಜೀವ ದೊಡ್ಡದದ ಏನು? ಜೀವಕ್ಕೆ ದೊಡ್ಡದು ಸಣ್ಣದು ಅಂತಿಲ್ಲ.
ಈ ಹೊರಗಿನ ಪ್ರಕೃತಿಗೆ ದೊಡ್ಡದು ಸಣ್ಣದು ಅಂತದ. ಇದು ಎಷ್ಟೇ ದೊಡ್ಡದು ಸಣ್ಣದು ಇದ್ದರೂ ಇದು ಜಡಾನೆ. ಈಗ ಹೇಗೆ ಒಬ್ಬರು ದೊಡ್ಡ ಗಾಡಿ ತೊಗೊಂಡಿರ್ತಾರ, ನಮ್ಮದು ಏನೂ ಗಾಡಿ ಇರಲಾರ್ದವರು ಸೈಕಲ್ ಇರ್ತದೆ. ಸೈಕಲ ದೊಡ್ಡ ಗಾಡಿ ಎಷ್ಟೇ ಇದ್ದರೂ ಅದನ್ನು ನಡೆಸುವ ಒಬ್ಬ ಮನುಷ್ಯ ಅದ. ಹಾಗೆ ಜೀವ ಅದಲ್ಲ, ಈ ಪ್ರಕೃತಿಯನ್ನು ಬಳಸುವವ. ಅದಕ್ಕೆ ಒಳಗಡೆ ಮನಸ್ಸಿನಾಗ ಸಂಕಲ್ಪ ಇರಬೇಕು, ನಾನು ಬದಲಾಗ್ತಾ ಇದ್ದಾನೆ, ನಾನು ಸುಂದರ ಆಗ್ತಾ ಇದ್ದಾನೆ, ಸದೃಢ ಆಗ್ತಾ ಇದ್ದಾನೆ ಅಂತ ಜೀವಕ್ಕೆ ಅನಿಸ್ಬೇಕು. ಈಗ ಉಪದೇಶ ಇರುವುದು ಯಾರಿಗೆ? ಶರೀರಕ್ಕೆ ಉಪದೇಶ ಅಲ್ಲ, ಶರೀರದ ಮುಖಾಂತರ ಜೀವ ಕೇಳ್ತಾನೆ. ಭವ ಆಗಿರೋದು ಯಾರಿಗೆ? ಶರೀರಕ್ಕೆ ಭವ ಅಲ್ಲ. ನಾವು ಮೈ ಮೇಲೆ ಹಾಕ್ಕೊಂಡಿರುವಂಥ ಅಂಗಿಗೆ ದುಃಖ ಆಗಿಲ್ಲ, ಮೈ ಮೇಲೆ ಹಾಕ್ಕೊಂಡಿರುವಂಥ ಅಂಗಿಗೆ ಭಾರ ಆಗೋದಿಲ್ಲ. ಅಂಗಿ ಭಾರ ಆಗಿತ್ತು ಅಂದರೆ ಅಂಗಿ ಹಾಕ್ಕೊಂಡವನಿಗೆ ಭಾರ ಆಗ್ತದೆ. ಹಾಗೆ ಶರೀರವೂ ಸಹಿತ ಒಂದು ಅಂಗಿದ್ದಂಗೆ, ಶರೀರವೂ ಸಹಿತ ಅದೊಂದು ನಮ್ಮ ಸಾಧನ ಅದ. ನಾವು ಉಪದೇಶ ಮಾಡಬೇಕಾಗಿರುವುದು ಜೀವನಿಗೆ. ಅದಕ್ಕೆ ಅಧ್ಯಾತ್ಮ ಯಾಕೆ ಬೇಕು ಮನುಷ್ಯನಿಗೆ ಅಂದರೆ, ಡಾಕ್ಟ್ರ್ ಏನು ಮಾಡ್ತಾನೋ, ಬರೀ ಈ ತೊಟ್ಕೊಂಡಿರುವಂಥ ಅಂಗಿ ಹೊಲಿಯುವಂಥವ ಸಿಂಪಿಗೆ ಅವ ಒಬ್ಬ. ಈಗ ಹೆಂಗೆ ಹೊರಗೊಬ್ಬ ಬಟ್ಟೆ ಹೊಲಿಯೋ ಸಿಂಪಿಗೆ ಇರ್ತಾನಲ್ಲ, ಒಬ್ಬ ಕಂಬಾರ ಇರ್ತಾನ, ಕುಂಬಾರ ಇರ್ತಾರಲ್ಲ, ಇದರದ್ದೆಲ್ಲ ಎಲುಬುಗಳ ಡಾಕ್ಟ್ರ್ ಅಂದ್ರೆ ಅವ್ರು ಕಂಬಾರ ಇದ್ದಂಗೆ ಜೋಡಿಸೋರು ಎಲುಬುಗಳನ್ನು. ಅವ್ರೂ ಎಲ್ಲ ಫಿಟ್ಟಿಂಗ್ದ ಸಾಮಾನುಗಳು ನಮ್ಮಂಗೆ ಇರ್ತಾವೆ. ಅವು ಎಲ್ಲ ಕೊರಿವು ಜೋಡಿಸುವು ಇವೆಲ್ಲ ಬಡಗ್ಯಾನ ಸಾಮಾನುಗಳೇ ಅವನ ಸಾಮಾನುಗಳು. ಆ ಬಳಿಕ ಇವೆಲ್ಲ ಚರ್ಮ ರೋಗದ ಡಾಕ್ಟ್ರುಗಳಂದ್ರೆ ಅವ್ರು ಕುಂಬಾರ ಇದ್ದಂಗೆ. ಆ ಕಡೆ ಮಣ್ಣು ಹೆಚ್ಚಾಗೈತಿ ಕಡಿಮೆ ಆಗೈತಿ ಅದನ್ನು ಚಂದ ಮಾಡೋದು, ಇವೇ ಇದಾವೆಲ್ಲ. ಇವರಿಂದ ಜೀವಕ್ಕೆ ಆರಾಮಾಗೋದಿಲ್ಲ. ಜೀವ ತಾನು ಮೂಲ ತನ್ನನ್ನು ತಿಳ್ಕೊಂಡ ಅಂದರೆ ಅವನಿಗೆ ಅವಾಗ ಆರಾಮಾಗೋದದ. ಅದಕ್ಕೆ ನಮ್ಮಲ್ಲಿ ಹಳ್ಳಿಯಾಗ ಏನು ಕೇಳ್ತಾರಂದ್ರೆ, ಮೊದಲು ಆರಾಮದೇನಂತ ಕೇಳ್ತಾರೆ, ಎರಡನೇದು ಜೀವಕ್ಕೆ ಹೆಂಗೈತಿ ಅಂತ ಕೇಳ್ತಾರೆ. ಜೀವಕ್ಕೆ ಹೆಂಗೈತಿ ಅಂದರೆ ನೀ ಹೆಂಗದದಿ ಅಂತದ್ರ ಅರ್ಥ. ಆರಾಮದದಿ ಏನು ಅಂತಂದ್ರೆ ಮೊದಲು ದೇಹ ಚಲೋ ಐತಿ ಏನು ಅಂತ ಕೇಳಿದಂಗೆ. ಜೀವಕ್ಕೆ ಹೆಂಗೈತಿ ಅಂದರೆ ನೀರೇ ಹೆಂಗದದಿ ಅಂತ ಕೇಳಿದಂಗೆ. ನೀ ಮೊದಲು ಚಂದಿದ್ದಿ ಅಂತಂದರೆ ಶರೀರ ಚಲೋ ಇರ್ತದ. ಶರೀರ ಏನರ ಕೆಟ್ಟಿತ್ತಂದ್ರೆ ರಿಪೇರಿ ಮಾಡಿಸ್ಕೊಳ್ಳೋಣ ಅದನ್ನು. ಆದರೆ ಜೀವಕ್ಕೆ ಒಂದು ಟ್ರೈನಿಂಗ್ ಬೇಕಾಗದ. ಅದು ಹೇಗದ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಮಮೈ ವಾಂಶಃ, ಇದು ಜೀವಂದೇ ಒಂದು ಅಂಶ. ನಾವೀಗ ಒಂದು ಪ್ರಶ್ನೆ ಕೇಳೋದು, ಇದು ಜೀವನು ಶಿವನ ಅಂಶ ಆದರೂ ನಮ್ಮಲ್ಲಿ ಯಾಕೆ ಕೆಟ್ಟ ಕೆಟ್ಟ ಗುಣಗಳು ಬಂದವು? ನಮಗೆ ಯಾಕೆ ದುಃಖ ಬಂತು? ನಮಗೆ ಯಾಕೆ ಈ ಸಂಸಾರ ಬಂತು? ಯಾಕೆ ಬಂತು ಅಂದರೆ ಈ ಪ್ರಕೃತಿಯ ಸಂಗದಿಂದ. ಆವಾಗ ನಾವು ಅನ್ಬೋದು, ಪ್ರಕೃತಿಯ ಮಾಲಕನೇ ಜೀವದಾನ, ಮಾಲಕ್ ಹೆಂಗೆ ಈ ಪ್ರಕೃತಿಯಿಂದ ಬದಲಾದ ಅಂತ. ಬದಲಾಗ್ತಾನವ, ಅವನದೊಂದು ಸ್ವಭಾವನೆ ಇರ್ತದೆ. ಈಗ ನೀವು ಸುಮ್ಮನೆ ಬರೇ ಕಿಸ್ಯಾಗ ಹಣ ಇದ್ದು ಅಂತ ಇಟ್ಕೊಳ್ರಿ, ಅವು ಹಣ ಜಡ ಅದಾವ. 1,00,000 ರೂಪಾಯಿ ಇದ್ದು ಅಂತಂತ ಇಟ್ಕೊಡ್ರಿ, ಆ 1,00,000 ರೂಪಾಯಿಗೆ ಗೊತ್ತಿಲ್ಲ ನಾವು ಲಕ್ಷ ಅದೇವೆ ಅಂತ. ಆದರೆ ಯಾವ ಕಿಸ್ಯಾಗ ಹಾಕ್ಕೊಂಡಾನಲ್ಲ ಅವನ ನಡಿಗೆ ಬದಲಾಗ್ತದೆ. 1,00,000 ಇದ್ದು ಅಂದರೆ ನಡೆಯೋ ಒಂದು ಬದಲ. ಈಗ ಇಲ್ಲೇ ನಾವು ಹೀಗೆ ನಾವು ನೋಡಿದೀವಿ ಅಂತಂದರೆ ಯಾರ್ಯಾರ ಮನ್ಯಾಗ ಎಷ್ಟೆಷ್ಟು ಅದಾವಂತ ಹೇಳಕ್ಕೆ ಬರ್ತದೆ. ಅವ್ರ ಮುಖ ನೋಡೇ ಗೊತ್ತಾಗ್ತದೆ, ಅದ್ರ ರೊಕ್ಕದ ಪ್ರಭಾವ ಅಷ್ಟಾಗಿರ್ತದೆ. ಯಾರ್ದು ಅನುಕೂಲ ಅದ, ಯಾರ್ದು ಅನಾನುಕೂಲ ಐತಿ, ಯಾರ ಮನ್ಯಾಗ ತೊಂದರೆಗಳದಾವ, ಯಾರ ಮನ್ಯಾಗ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಹೆಂಗೆ ಬರ್ತೈತಿ ಅಂದರೆ ಅದ್ರ ಪ್ರಭಾವ ಇವನ ಮೇಲೆ ಆಗಿರ್ತದೆ. ಹಂಗೆ ಈ ಪ್ರಕೃತಿ ಜೋಡಿ ಇವು ಬಂದಲ್ಲ, ಕೂಡ್ಕೊಂಡ ಬಳಿಕ ಅದರಂಗನೇ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದ. ಆದರೆ ಮೂಲತಃ ಆತ ಶಿವಂದೇ ಅಂಶ ಮತ್ತು ಮೂಲತಃ ಆತ ಸಾಯದ ಇರುವವ, ಸಾವಿರಲಾರ್ದವ. ನೋಡ್ರಿ ಹೇಗದು. ಇದನ್ನು ನಾವು ತಿಳ್ಕೊಳ್ಬೇಕು. ಇದು ಒಂದು ಶ್ಲೋಕ. ಇನ್ನು ಮುಂದಿನ ಶ್ಲೋಕ ಏನು ಅಂದ್ರೆ,
ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಂ ಮತೀಶ್ವರ ಗ್ರಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಇದೊಂದು ಭಾಳ ಮಹತ್ವದ ಶ್ಲೋಕ ಅದು. ಏನದ ಇದರ ಅರ್ಥ ಅಂದ್ರೆ, ಈಶ್ವರ ಅಂತ ಹೇಳಿದ್ದಾರೆ. ಈಶ್ವರ ಯಾರು ಅಂದರೆ ಈ ಜೀವನೇ ಈಶ್ವರ. ಈ ಶರೀರದಲ್ಲಿರೋ ಈಶ್ವರ, ಈ ಶರೀರದಲ್ಲಿರುವಂಥ ಈಶ್ವರ ಅಂದರೆ ಜೀವ. ಯಾಕೆ ಅಂತಂದರೆ ಇದ್ರ ಒಡೆಯ ಆತ. ಹೇಗೆ ಈ ಪ್ರಕೃತಿಗೆ, ಹೊರಗಡೆ ಇರುವಂಥ ಪ್ರಕೃತಿಗೆ ಶಿವ ಈಶ್ವರ ಅದಾನ ಅಂದರೆ ಒಡೆಯ ಅದಾನ, ಹಾಗೆ ನಮ್ಮ ಶರೀರಕ್ಕೆ ಈಶ್ವರ ಯಾರಂದ್ರೆ ಜೀವನೇ. ಇವು ಏನು ಮಾಡ್ತಾನಂತ, ಯಾವಾಗ ಈ ಶರೀರವನ್ನು ಬಿಡಬೇಕಾಗ್ತದೆ ಅವನಿಗೆ, ಶರೀರಂ ಯದವಾಪ್ನೋತಿ, ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಯಾವಾಗ ಆತ ಪ್ರವೇಶ ಮಾಡ್ತಾನೆ, ಪಡೆದುಕೊಳ್ತಾನ, ಆವಾಗ ಏನು ಮಾಡ್ತಾನಂತ, ಈ ಹೊರಗಿನ ಸ್ಥೂಲ ಶರೀರವನ್ನು ಬಿಡ್ತಾನೆ. ಸೂಕ್ಷ್ಮ ಶರೀರ ಇರ್ತದಲ್ಲ ಅದನ್ನು ತೆಗೆದುಕೊಂಡು ಹೋಗ್ತಾನು ಅಂತ. ಹೆಂಗೆ ತೆಗೆದುಕೊಂಡು ಹೋಗ್ತಾನು ಅಂತಂದ್ರೆ, ಗ್ರಹಿತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಎಷ್ಟು ಚಂದ ಹೇಳ್ಯಾರಂದ್ರೆ, ಈ ಗಾಳಿ ಇರ್ತದಲ್ಲ, ಗಾಳಿ ಹೂವಿನೊಳಗಿರುವಂಥ ಗಂಧವನ್ನು, ಮಕರಂದವನ್ನು ತೆಗೆದುಕೊಂಡು ಹೋಗಂಗೆ ಹೋಗ್ತಾನು ಅಂತ ನೋಡ್ರಿ. ಸೂಕ್ಷ್ಮ ಶರೀರವನ್ನು ಹೆಂಗೆ ಒಯ್ತಾನು ಅಂತಂದ್ರೆ ಆತ ಜೀವ, ಗಾಳಿ ಹೆಂಗೆ ಹೂವಿನಾಗಿರುವಂಥ ಗಂಧವನ್ನು ಒಯ್ತದ. ಗಂಧ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಗಂಧವನ್ನು ಕೈಯಿಂದ ಹಿಡಿಲಿಕ್ಕೆ ಬರುವುದಿಲ್ಲ, ಆದರೆ ಅದರ ವಾಸನೆ ಬರ್ತದೆ. ಎಷ್ಟು ಸೂಕ್ಷ್ಮ ಇರಬೇಕು ನೋಡ್ರಿ. ಇಲ್ಲಿ ಹೂಗಳಿಟ್ಟಾರೀಗ, ಇವುಗಳಿಗೆ ವಾಸನೆ ಇತ್ತಂತ ಇಟ್ಟುಕೊಡ್ರಿ, ಇವಕ್ಕೆ ವಾಸನೆ ಇಲ್ಲ. ಈಗ ಮಲ್ಲಿಗೆ ಹೂ ಇಟ್ಟಿದ್ವಿ ಅಂದ್ರೆ ಆ ಮಲ್ಲಿಗೆ ಹೂವಿನ ವಾಸನೆಯನ್ನು ಗಾಳಿ ನನ್ನ ಕಡೆ ತೊಗೊಂಡು ಬರ್ತದೆ. ಆ ಹೂವಿಗೇನು ಕೈ ಹಚ್ಚುವುದಿಲ್ಲ, ಅದು ಎಲ್ಲ ಹೂವು ಅಲ್ಲೇ ಇಟ್ಟಂಗೆ ಇಟ್ಟಿರ್ತದೆ, ಬರೀ ವಾಸನೆ ಅಷ್ಟೇ ತರ್ತದೆ. ಹಂಗೆ ಜೀವ ಸೂಕ್ಷ್ಮ ಶರೀರವನ್ನು ತನ್ನ ಜೋಡಿ ತೆಗೆದುಕೊಂಡು ಹೋಗ್ತಾನು, ಇನ್ನೊಂದು ಶರೀರಕ್ಕೆ ಹೋದಾಗ ಅದನ್ನು ಒಯ್ತಾನು. ಅದಕ್ಕೆ ಅವರು ಸಹಿತ ಏನಂತ ಕರೆದಾರಂದ್ರೆ, ಅದಕ್ಕೆ ವಾಸನಾ ಅಂತಲೇ ಹೆಸರಿಟ್ಟಾರ. ಅದಕ್ಕೆ ವಾಸನಾ ಅಂತಲೇ ಹೆಸರಿಟ್ಟಾರ. ಅಲ್ಲಿ ಏನಿಲ್ಲ, ಬೇರೆ ವಾಸನಾ ಅದ, ಬೇರೆ ಏನಿಲ್ಲ, ಬರೀ ವಾಸನಾ ಅದ. ಹೂವು ಇಲ್ಲ, ರೂಪಿಲ್ಲ, ಮತ್ತು ಅದು ಮಕರಂದದ ಏನೋ ಆಕಾರ ಇಲ್ಲ, ಕೈಗೆ ಏನೋ ಹತ್ತುವುದನೇ ಇಲ್ಲ. ಆದರೂ ಸಹಿತ ಹೂವಿನ ಎಲ್ಲ ವಾಸನೆಯನ್ನು ಗಾಳಿ ತೊಗೊಂಡು ಹೋದಂಗೆ ವಾಸನಾ ರೂಪದಲ್ಲಿ ನಮ್ಮ ಶರೀರ ನಮ್ಮ ಜೋಡಿ ಇರ್ತದ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆ ಸೂಕ್ಷ್ಮ ಶರೀರದಲ್ಲಿ ಯಾವ್ಯಾವ ಅದಾವು ಅಂತಂದ್ರೆ, ಮನಸ್ಸು ಒಂದದ, ಮತ್ತು ಈ 5 ಜ್ಞಾನೇಂದ್ರಿಯಗಳು ಏನದಾವಲ್ಲ, ಇವುಗಳ ಮೂಲವನ್ನು ತೆಗೆದುಕೊಂಡು ಹೋಗ್ತಾನ ಅಂತ. ಇವುಗಳ ಮೂಲ ಅಂದರೆ, ಈಗ ನಾವು ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗ ಮತ್ತು ನಾಲಿಗೆ, ಚರ್ಮ, ಇವಕ್ಕೆ ಜ್ಞಾನೇಂದ್ರಿಯಗಳು ಅಂತೀವಲ್ಲ, ಇವು ಈಗ ಹೊರಗಿರುವಂಥವು. ಮೂಲ ಅಂದರೆ ಕಣ್ಣಂದ್ರೆ ಬರೀ ಇದಷ್ಟೇ ಕಣ್ಣಲ್ಲ, ನೇತೃತ್ವ, ನೋಡುವಂಥದ್ದು ಏನದಲ್ಲ ಅದನ್ನು ತೆಗೆದುಕೊಂಡು ಹೋಗ್ತದೆ. ಕೇಳುವಂಥದ್ದು ಏನದಲ್ಲ ಅದು ಮರೆಯ ಆಗ್ತದೆ. ಮೂಸಿಸುವಂಥದ್ದಲ್ಲ ಅದನ್ನು ತೆಗೆದುಕೊಂಡು ಹೋಗ್ತದೆ. ರುಚಿಸುವಂಥ ತತ್ವ ಅದಲ್ಲ ಅದನ್ನು ತೆಗೆದುಕೊಂಡು ಹೋಗ್ತದೆ. ಈಗ ನಾಲಿಗೆ ರುಚಿಸುವುದಿಲ್ಲ, ರುಚಿಸುವುದು ಹಿಂದೆ ಸೂಕ್ಷ್ಮ ತತ್ವ ಅದ. ಆ ತತ್ವ ಸೂಕ್ಷ್ಮ ತತ್ವದ ಜೋಡಿ ಇರ್ತದ ಅಂತ. ಇದು ನೋಡ್ರಿ ಹೆಂಗದ. ಈಗೆಲ್ಲ ನಾವು ವಿಜ್ಞಾನ ಸ್ವಲ್ಪ ಸ್ವಲ್ಪ ಓದ್ತಿರ್ತೀವಲ್ಲ, ಸುಮ್ಮನೆ ನಾವು ನೋಡೋಣ, ಅವ್ರದ್ದು ಕೇಳಿದಂಗೆ ನೋಡೋಣ. ಅವರು ಒಂದು ಸಾಫ್ಟ್ವೇರು ಮತ್ತು ಇನ್ನೊಂದು ಹಾರ್ಡ್ವೇರ್ ಅಂತ ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರಲ್ಲ, ಜಗತ್ತ್ಯಾಕೆ ಇಷ್ಟು ಬೆಳೀತಾದ ವೇಗವಾಗಿ ಅಂದರೆ ಸಾಫ್ಟ್ವೇರ್ ಬೆಳೀತಾದ, ಅದಕ್ಕಾಗಿ ವಿಜ್ಞಾನದಲ್ಲಿ ಬೆಳವಣಿಗೆ ಹೆಚ್ಚಾಗ್ತಾದ. ಹಾಗೆ ನಮ್ಮ ಶರೀರದಲ್ಲಿ ಇದು ಹೊರಗೇನದಲ್ಲ ಶರೀರ, ಇದು ಹಾರ್ಡ್ವೇರ್. ಒಳಗೇನು ಜೀವ ಅದಲ್ಲ ಅವ ಸಾಫ್ಟ್ವೇರ್. ಈಗ ನಾವು ಬರೇ ಸಾಫ್ಟ್ವೇರ್ ಅಂದ್ರೆ ಹೊರಗಿನ ವಿಜ್ಞಾನ ಬೆಳೆಸಿದ್ವಿ ಅಂದ್ರೆ
ಶರೀರಕ್ಕಷ್ಟೇ ಅನುಕೂಲ ಆಯಿತು. ಇನ್ನು ಜೀವ ವಿಜ್ಞಾನ ಬೆಳೀತು ಅಂದ್ರೆ, ನಿಜವಾಗಲೂ ಜೀವನಿಗೆ ಜ್ಞಾನ ಬೆಳೀತು ಅಂತಂದ್ರೆ ಅದು ನಿಜವಾದ ಸಾಫ್ಟ್ವೇರ್. ಮನುಷ್ಯನ ಉದ್ಧಾರ, ಜೀವನ ಉದ್ಧಾರ ಆಗುವುದು ಯಾವುದಂದ್ರೆ ಆಧ್ಯಾತ್ಮದಿಂದ. ಆಧ್ಯಾತ್ಮನೇ ಸಾಫ್ಟ್ವೇರ್. ಅದು ಕಡಿಮೆ ಆಗ್ತಾ ಅದು. ನಾವು ಬರೀ ಹೊರಗಡೆ ಸಾಫ್ಟ್ವೇರ್ದ ಮುಖಾಂತರನೇ ಹಾರ್ಡ್ವೇರ್ ತಿದ್ದು ಕೆಲಸ ಮಾಡಾಕತ್ತೀವಿ. ನಿಜವಾದ ಸಾಫ್ಟ್ವೇರ್ ಅಂದರೆ ಸ್ಪಿರಿಚುವಾಲಿಟಿ. ಅದು ಯಾವಾಗ ಮನುಷ್ಯನಿಗೆ ಬರ್ತದ, ಆತ ಈ ಜೀವನದಲ್ಲಿನೂ ಸಂತೋಷವಾಗಿರ್ತಾನೆ ಮತ್ತು ಮುಂದಿಂದೊಂದಿದ್ರೂ ಆತ ನಿಶ್ಚಿಂತನಾಗಿರ್ತಾನೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದರೆ ಇದು ಮ್ಯಾಲ ಕಣ್ಣಿಗೆ ಕಾಣುವುದು. ಸೂಕ್ಷ್ಮ ಶರೀರ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ, ಆದರೂ ಅದು ಈಗ ನಮ್ಮ ಮನಸ್ಸದ ಅಲ್ಲ. ಮನಸ್ಸು ನಾವು ಇಲ್ಲೇ ಕುಳಿತುಕೊಂಡು ನಮ್ಮ ಮನೆಗೆ ಹೋಗಲಿ ಅಂದರೆ ನಿಮ್ಮ ಮನೆ ಎಲ್ಲಿದೆ ಅಲ್ಲಿ ಹೋಗಿ ಬರ್ತದೆ. ಯಾರು ಹೋದ್ರಲ್ಲಿ? ಕಣ್ಣಿನ ಗುಣ ಏನೈತಿ? ಎದುರಿಗಿದ್ದದ್ದು ಪ್ರತ್ಯಕ್ಷ ಇದ್ದದ್ದು ಅಷ್ಟೇ ತೋರಿಸ್ಬೇಕಂತ ಕಣ್ಣಿಂದದು. ಆದರೆ ನೀವೀಗ ಮನೆ ನೋಡಿದ್ರಿ, ಯಾವ ಇಂದ್ರಿಯಗಳ ಮುಖಾಂತರ ನೋಡಿದ್ರಿ? ಜ್ಞಾನೇಂದ್ರಿಯಗಳ ಮುಖಾಂತರ ಜ್ಞಾನ ಇಲ್ಲ, ಅಲ್ಲಿ ಜ್ಞಾನೇಂದ್ರಿಯನೇ ಇಲ್ಲ. ಮನಸ್ಸಿನ ಮೂಲಕ ನೋಡಿದ್ರಿ ಅಂದರೆ ಮನಸ್ಸಿನಲ್ಲೇ ನೋಡುವಂಥದ್ದು ಅದ. ಈಗ ನೀವು ಹಿಂದೆ ಯಾರೋ ಒಂದು ವರ್ಷದ ಹಿಂದೆ ಬೈದದ್ದು ನೆನಪಿಗೆ ಬಂತು. ಒಂದು ವರ್ಷದ ಹಿಂದೆ ಬೈದದ್ದು. ಈ ಕಿವಿ ಕೆಲಸ ಏನದ ಅಂದರೆ ಈಗ ಕೇಳಿಸುವಂಥ ಶಬ್ದವನ್ನು ಅಷ್ಟೇ ಕೇಳಿಸ್ತದ ಅದು. ಇಲ್ಲಿ ನಾ ಏನು ಮಾತಾಡ್ತೀನಿ ಅದು ಬಂದು ನಿಮ್ಮ ಕಿವಿಗೆ ಮುಟ್ಟುತ್ತದೆ, ಕಿವಿ ಮೂಲಕ ನೀವು ಕೇಳ್ಕೊತೀರಿ. ಆದರೆ ಒಂದು ವರ್ಷದ ಹಿಂದೆ ಬೈದಿದ್ದು ಇವತ್ತು ಹೆಂಗೆ ಕೇಳಿಸ್ತು? ಇವತ್ತು ಹೆಂಗೆ ಕೇಳಿಸ್ತಂದ್ರೆ ಅದು ಸೂಕ್ಷ್ಮವಾಗಿ, ಸೂಕ್ಷ್ಮ ಶರೀರದ ಮುಖಾಂತರ ಕೇಳ್ತೀವಿ. ಸೂಕ್ಷ್ಮ ಶರೀರದ ಜೋಡಿ ಹೋಗಿ ನಾವು ಅದನ್ನು ಕೇಳ್ತೀವಿ. ಆ ಸೂಕ್ಷ್ಮ ಶರೀರ ಅದಲ್ಲ, ಅದು ಜೀವನ ಜೋಡಿ ಇರ್ತದೆ. ಅದು ಬದಲಾಗಲಾರದ ಜೀವನಿಗೆ ಅನುಕೂಲ ಆಗುವುದಿಲ್ಲ. ಇದು ಒಂದು ಶರೀರ, ಆನಂತರ ಒಂದು ಸೂಕ್ಷ್ಮ ಶರೀರ. ಇದು ಸ್ಥೂಲ ಶರೀರ, ಅದು ಸೂಕ್ಷ್ಮ ಶರೀರ. ಇದು ನೋಡ್ರಿ ಹೇಗದು. ಈ ಶರೀರವನ್ನು, ಸೂಕ್ಷ್ಮ ಶರೀರವನ್ನು ಜೀವ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹದೊಡಿ ಹೋಗುವಾಗ ತೆಗೆದುಕೊಂಡು ಹೋಗ್ತಾನು ಅಂತ. ಅದಕ್ಕೆ ಒಂದು ಮಗು ಹುಟ್ಟಿತಂದ್ರೆ ಅವನಲ್ಲಿ ಜೀವ ಯಾವಾಗ ಬಂತು ಹೇಳ್ರಿ ನೋಡೋಣ. ಜೀವ ನಾವು ಯೋಚನೆ ಮಾಡೋಣ ಯಾವಾಗ ಬಂತು? ಜೀವಕ್ಕೆ ಒಂದು ವೇಳೆ ಇಷ್ಟು ದೊಡ್ಡ ಶರೀರನೇ ಬೇಕಾಗಿತ್ತಂದ್ರೆ ಅದು ಸಣ್ಣ ಮಗು 1 ಕಿಲೋ ಆದಾಗ ಬಂತನೋ, ಏನು 2 ಕಿಲೋ ಆದಾಗ ಬಂತು, 10 ಕಿಲೋ ಆದಾಗ ಬಂತು? ಯಾವಾಗ ಬಂತು? ಮಗುವಿನಲ್ಲಿ ಜೀವ ಬರಬೇಕಲ್ಲ. ಜೀವ ಅದು ಅಣೋರಣೀಯಾನ್, ಅಣುವಿಗಿಂತಲೂ ಸೂಕ್ಷ್ಮ. ಇನ್ನೂ ಅಣು ಇರುವಾಗಲೇ ಜೀವ ಅದರೊಳಗೆ ಬರ್ತದೆ. ಆವಾಗ ಶರೀರ ಆಗಬೇಕಂತ ತಯಾರಾಗುವುದನೇ ಆವಾಗ. ಎಷ್ಟು ಸೂಕ್ಷ್ಮ ಇರಬೇಕು ನೋಡ್ರಿ. ಆ ಜೀವ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುವಾಗ ತನ್ನ ಸೂಕ್ಷ್ಮ ಶರೀರವನ್ನು ತನ್ನ ಜೋಡಿ ತೆಗೆದುಕೊಂಡು ಹೋಗ್ತಾನು. ಹೆಂಗೆ ತೆಗೆದುಕೊಂಡು ಹೋಗ್ತಾನು ಅಂದರೆ ಗಾಳಿ ಹೂವಿನೊಳಗಿರುವ ಗಂಧವನ್ನು, ವಾಸನೆಯನ್ನು ತೆಗೆದುಕೊಂಡು ಹೋಗುವಂಗ. ಈ ಶ್ಲೋಕದ ಇಷ್ಟೇ ಸರಳ ಅರ್ಥ. ನಾವು ಇಷ್ಟೇ ಅದನ್ನು ಚಿಂತನೆ ಮಾಡೋದು. ಈ ಸೂಕ್ಷ್ಮ ಶರೀರವನ್ನು ಕುರಿತು ಬಹಳಷ್ಟು ಚಿಂತನೆಗಳು ನಡೆದಾವೆ ಎಲ್ಲ ಕಡೆ. ಯೋಗಶಾಸ್ತ್ರ ಆ ಸೂಕ್ಷ್ಮ ಶರೀರವನ್ನು ಕುರಿತು ಬಹಳಷ್ಟು ಹೇಳ್ತದ. ಹೆಂಗದ, ಏನದ, ಹೆಂಗೆ ಹುಟ್ಟುತ್ತದೆ, ಏನು ಮಾಡ್ತದ, ಅದು ನಾವು ತಿಳ್ಕೊಂಡಷ್ಟು ಕಡಿಮೆನೇ ಅದ. ಸೂಕ್ಷ್ಮ ಶರೀರ ಭಾಳ ಕೆಲಸ ಮಾಡ್ತದೆ. ಜೀವಿಗಳಿಲ್ಲಿ ನಾವು ಅಷ್ಟೇ ಜೀವಿಗಳಿಲ್ಲ, ನಾವು ಮುಂದೆ ಕೂತವ್ರು ಅಷ್ಟೇ ಜೀವಿಗಳಿಲ್ಲ. ಇಲ್ಲಿ ಎಷ್ಟೋ ಜೀವಿಗಳದಾರ, ಇಲ್ಲಿ ಅಸಂಖ್ಯ ಜೀವಿಗಳು. ಅವರು ಯಾವ್ಯಾವುದೋ ರೂಪದಲ್ಲಿ ನಮಗೆ ಪ್ರೇರಣೆ ಕೊಡ್ತಿರ್ತಾರೆ. ಸೂಕ್ಷ್ಮ ಶರೀರ ಇರಲಿಲ್ಲ ಅಂದ್ರೆ ನಮ್ಮದು ಅರ್ಧ ಪ್ರಪಂಚನೇ ಇಲ್ಲ. ಅದೀಗ ಅದ ಅಂತ ಒಳಗಡೆ ಎಲ್ಲ ನಡೆದದು. ಬಂಗಾಲದಲ್ಲಿ ಒಬ್ಬರು ಯೋಗಾನಂದ ಪರಮಹಂಸರಂತ ಆಗಿ ಹೋದರು.
ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಯೋಗಿಯ ಆತ್ಮಕಥೆ ಅಂತ ಆ ಪುಸ್ತಕದ ಹೆಸರು. ಅದರಲ್ಲಿ ಯೋಗಿಗಳು ಹೇಗೆ ಮಾನಸಿಕವಾಗಿ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ಎಲ್ಲ ಅನೇಕ ಘಟನೆಗಳನ್ನು ಕೊಟ್ಟಾರೆ. ಅವರು ಸಣ್ಣವರಿರುವಾಗಲೇ ನೋಡ್ರಿ, ನಮ್ಮ ಹಿಂದಿನ ಹಿರಿಯರ್ದೆಲ್ಲರದು ಹೆಂಗೆ ನಂಬಿಕೆ, ನಾವು ಆ ನಂಬಿಕೆಗಳೆಲ್ಲ ಇವತ್ತು ಸುಳ್ಳು ಅಂತಿರ್ತೀವಿ. ಅವರು ಸಣ್ಣವರಿರುವಾಗ ಅವರ ಮೈಯಾಗ ಜ್ವರ ಬಂದಿರ್ತಾವು. ಆನಂತರ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವ್ರ ತಾಯಿ ಸ್ವಲ್ಪ ಏನೋ ಕಷಾಯವೋ ಆಗಿನ ಕಾಲದಲ್ಲಿ ಒಂದಿಷ್ಟು ಏನೋ ಕೊಟ್ಟಿರ್ತಾಳೆ, ಏನೂ ಗುಣ ಆಗಿರೋದಿಲ್ಲ. ಆತ ಮಲಗಿರೋ ಕೋಣೆಯಲ್ಲೇ ಒಬ್ಬ ಯೋಗಿಗಳದ ಒಂದು ಭಾವಚಿತ್ರ ಹಾಕಿರ್ತಾರೆ, ಫೋಟೋ ಹಾಕಿರ್ತಾರೆ. ಅವಾಗ ಅವ್ರ ತಾಯಿ ಏನು ಹೇಳ್ತಾಳು ಅಂತಂದ್ರೆ, ನಿನ್ನ ಮೈಯಾಗಿನ ಉರಿ ಅಂತೂ ಕಡಿಮೆ ಆಗ್ತಾಯಿಲ್ಲ, ಜ್ವರ ಕಡಿಮೆ ಆಗ್ತಾಯಿಲ್ಲ, ನಮ್ಮ ಅವರು ಯೋಗಿಗಳದಾರ, ಅವರ ಸ್ಮರಣೆಯನ್ನು ಏನಾದರೂ ಸ್ವಲ್ಪ ಮಾಡು, ಕಡಿಮೆ ಆದ್ರೆ ಆದೀತು ಅಂತ ಹೇಳ್ತಾಳೆ. ಇವ ಅಲ್ಲೇ ಹಾಸಿಗೆಯಲ್ಲೇ ಕುಳಿತುಕೊಂಡೇ, ಹಾಸಿಗೆಯಲ್ಲಿದ್ದೇ ಎರಡೂ ಕೈಗಳನ್ನು ಜೋಡಿಸಿ ಗುರುಗಳಿಗೆ, ಆ ಯೋಗಿಗಳಿಗೆ ನಮಸ್ಕಾರ ಮಾಡಿ ನನಗೆ ಗುಣ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ತತ್ಕ್ಷಣ ಆತನಲ್ಲಿ ಬದಲಾವಣೆ ಶುರು ಆಗ್ತದೆ. ಅವನಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದ ಅಂತ. ಆಶ್ಚರ್ಯ ಆಗ್ತದೆ ಅವನಿಗೆ, ಹೇಗಿದು ಸಾಧ್ಯ ಆಯಿತು ಅದು, ಹೇಗೆ ನನ್ನ ಮಾತು ಅವರಿಗೆ ಕೇಳಿಸ್ತು. ಮುಂದೊಂದು ದಿವಸ ಆತ ಕೇಳ್ತಾನ, ಹೇಗೆ ಇದು ಕೇಳಲಿಕ್ಕೆ ಸಾಧ್ಯ ಅದ. ಜೀವ ಅನ್ನೋದು ಅಷ್ಟು ಸೂಕ್ಷ್ಮದಲ್ಲ, ಅದಕ್ಕೆ ಈ ಇಂದ್ರಿಯನೇ ಬೇಕಂತಿಲ್ಲ ಕೇಳಲಿಕ್ಕೆ, ಅದು ಹೇಗೋ ಕೇಳಬಹುದು. ಕೇಳುವುದು ಅದು ಅದ, ಇದಕ್ಕೆ ಬರೇ ಸಾಧನ ಅದು. ಈ ಮೈಕ್ರೋಫೋನ್ ಇದು ನಮಗೆ ಹೇಳೋದಿರಲಿಲ್ಲ ಅಂದ್ರೆ ನಾ ಮತ್ತೊಂದು ಮೈಕ್ರೋಫೋನ್ ಹೇಳ್ಕೊಂಡು ಹೇಳ್ಬೋದು, ಯಾರು ಹೇಳೋವನ ಅದನಿ, ಇದು ಹೇಳೋದಿಲ್ಲ. ಹೇಳೋವನೇ ನಾ ಇರುವಾಗ ಯಾವುದೇ ರೂಪದಲ್ಲಿ ಹೇಳಬಹುದು. ಅದನ್ನು ಅವರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡುವುದು, ಸಂಕಲ್ಪ ಮಾಡುವುದು ಅದಲ್ಲ, ಅದು ವ್ಯರ್ಥ ಅಂತ ಭಾವಿಸಬಾರ್ದು. ನಮ್ಮಲ್ಲಿ ನಂಬಿಕೆ ಇತ್ತು, ನಿಜವಾಗಲೂ ಅದು ಅವಶ್ಯಕತೆ ಇತ್ತು ಅಂದರೆ ನಿಶ್ಚಿತವಾಗಲೂ ಆಗ್ತೈತಿ ಅಂತ ಅವ್ರು ಹೇಳ್ತಾರೆ. ನಿಶ್ಚಿತವಾಗಲೂ ಆಗ್ತದ ನೋಡ್ರಿ. ಅದನ್ನು ನಾವೆಲ್ಲ ಅಪ್ಪುಗಳ ಜೀವನದಲ್ಲಿನೂ ನೋಡ್ತೀವಿ. ನಿನ್ನೊಬ್ಬ ಬಂದಿದ್ದ ನಮಗೆ ಭೇಟಿ ಆಗಲಿಕ್ಕೆ, ಇವರು ಇದ್ದರು, ನಮ್ಮ ಜೋಡಿ ಕುಳಿತಿದ್ದರು, ನಮ್ಮ ಚಿಕ್ಕರುಗಿ ಸಾವುಕಾರು ಇದ್ದರು. ಅವ್ರ ತೋಟದಾಗ ಒಂದು ಮನೆ ಕಟ್ಟ್ಯಾರ. ಕೇಳ್ರಿ ಹೆಂಗದ, ಆ ಮನೆಗೆ ನೀವು ಒಂದು ದಿವಸರೇ ಇರ್ಲಿಕ್ಕೆ ಬರ್ರಿ ಅಂತ ನನಗೆ ಕೇಳಕ್ಕೆ ಬಂದಿದ್ದರು ಅವರು. ಅವ್ರಿಗೆ ಹಾಗೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ದರು, ಅಪ್ಪುಗಳ ಮೇಲೆ ಅವನಿಗೆ ಭಾಳ ಭಕ್ತಿ, ಯಾವಾಗಲೂ ಅಪ್ಪುಗಳ ಪ್ರವಚನ ಕೇಳವ ಅವರಿದ್ದಾಗ. ಒಂದು ಸಲ ಏನಾಯ್ತಂತ, ಅವರಿಬ್ಬರು ಅಣ್ಣತಮ್ಮರು ಇಬ್ಬರು ದುಡಿದು ಸ್ವಲ್ಪ ಎಲ್ಲ ಅನುಕೂಲತೆಯನ್ನು ಮಾಡಿ ಫಲಾನು ಮಾಡಿದರು, ಮನೆ ಕಟ್ಟಿದರು. ಸ್ವಲ್ಪ ದಿವಸಗಳಾದ ನಂತರ ಇಬ್ಬರು ಅಣ್ಣತಮ್ಮರ ಮಧ್ಯದಾಗ ಸ್ವಲ್ಪ ವೈಮನಸ್ಸು ಬಂತು. ಅವಾಗ ತಮ್ಮ ಅಣ್ಣನಿಗೆ, ತಮ್ಮ ಅಣ್ಣನಿಗೆ ಹೇಳ್ತಾನೆ, ಫಲಾನೂ ಕೊಡುವುದಿಲ್ಲ, ಮನಿನೂ ಕೊಡುವುದಿಲ್ಲ, ಇನ್ನು ಇವ ಏನು ಮಾಡಬೇಕು, ಅಣ್ಣ ಮಹಾತ್ಮರ ಆಶೀರ್ವಾದ ಹೆಂಗಿರ್ತೈತಿ ಅನ್ನೋದನ್ನು ನಾವು ನೋಡಬೇಕು. ಅವಾಗ ಈತ ಅಪ್ಪಗಳ ಹತ್ತಿರ ಒಂದು ದಿವಸ ಹೋಗ್ತಾನೆ, ಮನ್ಯಾಗ ಹೀಗಾದದ್ದೆಲ್ಲ ಹೇಳ್ತಾನೆ. ಅವಾಗ ಅಪ್ಪಗಳು ಏನಂದ್ರಂತ, ನೀ ಅದೇನೂ ಭಾಳ ವಿಚಾರ ಮಾಡೋಕ್ಕೆ ಹೋಗಬೇಡ, ಅವ ಕೊಟ್ಟರು ಸರಿ ಕುಡ್ದಿದ್ರು ಸರಿ, ನೀ ಬೇರೆ ಕಡೆ ಎಲ್ಲರೇ ಚೆಂದಾಗಿರು ನಿನ್ನಷ್ಟಕ್ಕೆ ನೀನು ಅಂತ ಹೇಳಿದ್ರಂತ. ಆತ ಏನು ಮಾಡಿದಂತ, ಮನೆಗೆ ಬಂದ, ಮನೆ ಏನೂ ಅವನಿಗೆ ಕೇಳಲಿಲ್ಲ. ಅವ ಒಂದು 5 ಎಕರೆ ಮಡ್ಡಿ ಕೊಡ್ತಾನಂದಂತ ತಮ್ಮ, ಒಂದು 5 ಎಕರೆ ಮಡ್ಡಿ ಇವನಿಗೆ ಕೊಟ್ಟ. ಮುಂದೆ ಇವು ಉಟ್ಟು ಬಟ್ಟೆ ಮೇಲೇ ಹೆಂಡತಿ ಒಂದು ಸಣ್ಣ ಮಗುವನ್ನು ಕರ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದ. ಆವತ್ತು ಅವನಿಗೆ ಅಡುಗೆ ಮಾಡೋಕ್ಕೂ ಏನೂ ಇರಲಿಲ್ಲಂತ. ಬೇರೆಯವ್ರ ಮನ್ಯಾಗ ಒಂದು 4 ಸೇರು ಜೋಳ ತೆಗೆದುಕೊಂಡು ಬೀಸ್ಕೊಂಡು ಬಂದು ಹಿಟ್ಟು ಮಾಡಿ ಅವತ್ತು ಅಡುಗೆ ಮಾಡಿದರು. ಮುಂದೆ ಸಣ್ಣಂಗೆ ಒಂದು ಚಪ್ರ ಹಾಕಿ ಅಲ್ಲೇ ಸಮೀಪದಲ್ಲಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಆ ಹೊಲವನ್ನೆಲ್ಲ ಸುಧಾರಣೆ ಮಾಡಿದ, ಮತ್ತು ಹೊಲನೂ ತೆಗೆದುಕೊಂಡ, ಮಣಿಯನ್ನೂ ಕಟ್ಟಿದ.
ಈಗ ದೊಡ್ಡ ಮನೆ ಕಟ್ಟಿದಾನ, ಅಪ್ಪುಗಳ್ದನೇ ಆ ದೊಡ್ಡದೊಂದು ಫೋಟೋ ಭಾವಚಿತ್ರವನ್ನು ಹಾಕಿದಾನ. ಇದು ಎಲ್ಲ ಹೆಂಗಾಯಿತು ಅಂತಂದ್ರೆ ಅಪ್ಪುಗಳ ಆಶೀರ್ವಾದದಿಂದ ಆಯಿತು. ಮತ್ತು ಅಪ್ಪುಗಳು ಹೇಳಿರಲಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ಕೊತಾನೆ ಇರ್ತಿದ್ದೆ ಅಂತ. ಅವ್ರಿಗೆ ಹೆಂಗೆ ಗೊತ್ತಾಯ್ತಿದು ಅಂತ. ನಾವು ಅವ್ರ ಸಮೀಪ ಇದ್ದೀವಲ್ಲ ಭಾಳ, ಅವರಿಗೆ ಎಲ್ಲ ಗೊತ್ತಾಗ್ತಿತ್ತು. ಇಂಥವು ಅನೇಕ ಘಟನೆಗಳು, ಪ್ರಸಂಗಗಳು. ಅವ್ರು ಇದನ್ನು ಮಾಡಬೇಡ ಅಂತ ಒಬ್ರಿಗೆ ಹೇಳಿದ್ರಂದ್ರೆ ಬಿಟ್ಟಿದ್ದ ಅಂದ್ರೆ ಸರಿಯಾಗಿರ್ತಿತ್ತು, ಮಾಡಿದ್ದಂದ್ರೆ ಮತ್ತೆ ಕಷ್ಟಗಳೇ ಆಗ್ತಿತ್ತು.